ಇದೇನ ತಮಾಷೆ ಮಾಡುತ್ತಿರುವೆ? ನಿನ್ನ ಮನೆಯೊಳಗೆ ನೀರು ಬರಲು ಹೊರಗೆ ಬೇಕೆ? ಇರಲಿ ಇರಲಿ ರೇಖಾ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆದ ಸಂತೋಷಕ್ಕೆ ತನ್ನ ಸ್ನೇಹಿತರೊಂದಿಗೆ ಮೈಸೂರು ಊಟಿ ನೋಡಿಕೊಂಡು ಹೋಗಿದ್ದಾರ. ಹಾಗಾದರೆ ರೇಖಾ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದಾಳೆ? ಹೌದಲ್ಲ. ನೀನು? ನಾನು ಕೂಡ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಿಮ್ಮನ್ನು ಓದಲು ಬೇಕು ಸ್ವಾರ್ಥವಾಯಿತು. ಥ್ಯಾಂಕ್ ಯು ವೆರಿ ಮಚ್. ಅದಿರಲಿ ಅಣ್ಣ, ನೀವೇಕೆ ಇಷ್ಟು ಸರಿಗಿರುವಿರಿ? ಮೈಯಲ್ಲಿ ಹುಷಾರಿಲ್ಲದೆ? ಏನಿಲ್ಲ, ಸುಮ್ಮನೆ. ಮತ್ತೇಕೆ ಇಷ್ಟು ಸರಿಗಿರಿ ಅಣ್ಣ? ಆರೋಗ್ಯವಾಗಿ ನೋ, ಯಾವುದೋ ಚಿಂತೆ ಇದೆ. ನಿಮ್ಮ ಮುಖದ ಮೇಲಿನ ಕಳೆನೆ ಹೊರಟು ಹೋಗಿದೆ. ಅದಾವುದ ನಿಮ್ಮ ಚಿಂತೆ? ಅಪ್ಪಾಜಿಯವರು ಕಾಣ್ತಾವಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಅಪ್ಪಾಜಿ ಅದು ಅಭಿಷೇಕ್, ಅಪ್ಪಾಜಿಗೆ ಏನಾಯ್ತು ಅಭಿಷೇಕ್? ಹಿಂದಿಯಲ್ಲಿ ಅಪ್ಪಾಜಿ ಪ್ರತಾಪ್ ಆಕ್ಸಿಡೆಂಟ್ ಆಗಿ ನಮ್ಮ ಬಿಟ್ಟು ಹೊರಟು ಸಮಾಧಾನ ಮಾಡಿಕೊಳ್ಬೇಕು. ಅಭಿಷೇಕ್, ಅಪ್ಪಾಜಿ ವಿಷಯ ನನಗೆ ಏಕೆ ತಿಳಿಸಲಿಲ್ಲ? ಎಷ್ಟಾದರೂ ನಾನು ನಿಮ್ಮವನಲ್ಲ, ಅನಾಥಂತ ತಾನೇ. ಬಿಡಿ. ಅದು ಹಾಗಲ್ವಾ ಪ್ರತಾಪ್? ನಿಮ್ಮ ಪರೀಕ್ಷೆ ತುಂಬಾ ಹತ್ತಿರಬೇಕು. ಅದು ಅಲ್ಲದೆ ಆ ಬಾಡಿ ಪೀಸ್ ಆಗಿರೋದ್ರಿಂದ ಬಾಡಿ ಇಡೋದು ಆಗಲಿಲ್ಲ. ಎಲ್ಲಿ ನಿಮ್ಮ ಓದು ಹಾಳಾಗುತ್ತಿದೆ ಎಂದು ಅದಕ್ಕೆ ಆ ವಿಷಯ ನಿಮಗೆ ತಿಳಿಸಲಿಲ್ಲ. ಓದು ಹಾಳಾದರೆ ಹಾಳಾಗುತ್ತಿತ್ತು, ಮತ್ತೆ ಮುಂದಿನ ಸಲ ಪರೀಕ್ಷೆ ಕುರಿತು ಪಾಸ್ ಆಗಬಹುದು. ಆದರೆ ಸತ್ತಾರ ಮುಖ ಮತ್ತೆ ಈ ಜನ್ಮದಲ್ಲಿ ನೋಡಲು ಅಂದು ಅನಾಥನಾಗಿ ಬೀದಿಯಲ್ಲಿ ಬಿದ್ದಾಗ ನನ್ನನ್ನು ಕರೆ ತಂದು ವಿದ್ಯೆ ಕಲಿಸಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿದ್ದಾರೆ. ಅಂತವರ ಮುಖ ಕೊನೆಗಳಿಗೆ ನೋಡದ ಹಾಗೆ ಮಾಡಿದರಲ್ಲ. ನಾನು ಅಪ್ಪಾಜಿಯನ್ನು ನೋಡಬೇಕು, ನಾನು ಪಾಸಾದ ವಿಷಯ ಅವರಿಗೆ ತಿಳಿಸಬೇಕೆಂದು ಎಷ್ಟು ಆಸೆ ಆಕಾಂಕ್ಷೆಗಳನ್ನಿಟ್ಟು ಓಡಿ ಓಡಿ ಬಂದೆ. ಆದರೆ ಇಲ್ಲಿಗೆ ಬಂದ ಬಳಿಕ ಅಪ್ಪಾಜಿಯ ಸಾವಿನ ಸುದ್ದಿ ಕೇಳಬೇಕಾಗಿ ಸಮಾಧಾನ ಮಾಡಿಕೊಳ್ತಾ ಸಮಾಧಾನ ಮಾಡಿದ. ಭೂಮಿ ಮೇಲೆ ಅಪ್ಪಾಜಿಯ ಋಣ ಇಷ್ಟೇ ಜನ ಇತ್ತು ಅನ್ಸುತ್ತೆ. ಅದಕ್ಕೆ ನಮ್ಮನ್ನು ಬಿಟ್ಟು ಬೇಗನೆ ಹೋಗ್ತಾರೆ. ಸುಮ್ಮನೆ ಊಟ ಕೂತರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಿಲ್ಲ. ನಾವು ತಂದೆ ತಾಯಿಯನ್ನು ಕಳೆದುಕೊಂಡು ಬಾಳಬೇಕು ಎನ್ನುವುದು ನಮ್ಮ ಹಣೆಯವರಲ್ಲಿ ಬರೆದಿದೆ. ಅದಕ್ಕೆ ಆ ದೇವರು ಅವರನ್ನು ಕರೆದುಕೊಂಡು ಪ್ರತಾಪ್, ಇಂತಹ ನಾಳೆ ನಾವು ಅವರ ದಾರಿಯಲ್ಲಿ ಹೋಗಬೇಕು. ಅದನ್ನು ಬಿಟ್ಟು ಏನು ಮಾಡಬೇಕು ಎನ್ನುವುದು ವಿಚಾರ ಮಾಡುವುದು ಒಳ್ಳೆಯದು ಪ್ರತಾಪ್. ಪ್ರತಾಪ್ ಕೂತಿಕೋ. ಸಂಘ ಏ ಸಂಘ ಸಕ್ಕರೆ ಹಾಲಾಗ ಸ್ಟೋರ್ ಒಲೆ ಇಟ್ಟಿದ್ದೆ. ಸಕ್ಕರೆ ಪ್ರತಾಪ್ ಸೇರು ಯಾವಾಗ ಬಂದಿರಿ? ಚೆನ್ನಾಗಿದ್ರಿ? ಆರಾಮಾಗಿದ್ದೀರಿ? ಟೀಕ್ ಆಗಿದ್ದೀರಿ? ಜಸ್ಟ್ ಈಗ ತಾನೇ ಬಂದೆ. ಆರಾಮಿರುವೆ. ನೀನೇನಿರಿ ಅಪ್ಪ? ನಾ ಏನ್ರಿ ನೀವೆಲ್ಲ ತಿಂದು ಹ್ಯಾಂಗಿದ್ದೀರಿ? ಗುಂಡಗಲಾಗಿನ್ರಿ, ಗುಂಡಗಲ್ ಅಗಸಿ ಪಾಂಡಗಲಾಗಿ ನೋಡ್ರಿ. ಊರ್ ಬಿಟ್ಟು ಪಾಂಡಿನ ಗಟ್ಲೆ ಹ್ಯಾಂಗಿದ್ದೀನಿ ನೋಡ್ರಿ. ನಿಜ ಮಾತು.
ಅಡಿಗೆ ಮಾಡಿಬಿಡ್ತೇನೆ. ಹಾ ಪ್ರತಾಪ್, ಮುಂದೇನು ಮಾಡೋದಕ್ಕೆಂದಿರುವೆ? ಅಣ್ಣ, ನೀವು ಅಂದ್ರೆ ನಾನು IPS ಗೆ ಅಪ್ಲೈ ಮಾಡ್ಬೇಕಂದ್ರೆ ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಿ ನನ್ನ ಕೈಲಾದಷ್ಟು ದೇಶ ಸೇವೆ ಮಾಡ್ಬೇಕೆಂದ್ರಿವೆ. ಪ್ರತಾಪ್, ಅಪ್ಪಾಜಿ ಆಸೆ ನಿನ್ನಾಸೆ ಎರಡೂ ಒಂದೇ. ಅಪ್ಪಾಜಿ ನನಗೆ ಆಗಾಗ ಹೇಳುತ್ತಿದ್ದರು, ಪ್ರತಾಪನನ್ನು ದೊಡ್ಡ ಪೊಲೀಸ್ ಆಫೀಸರ್ನಾಗಿ ಮಾಡೋನು ಎಂದು ಹೇಳುತ್ತಿದ್ದರು. ಅಪ್ಪಾಜಿ ಆಸೆ ನಿನ್ನನ್ನು ಪೊಲೀಸ್ ಆಫೀಸರ್ನಾಗಿ ಮಾಡುತ್ತೇನೆ. ನೀನು ಪೊಲೀಸ್ ಅಧಿಕಾರಿಯಾಗಿ ಆ ಅಪ್ಪಾಜಿ ಆಸೆ ನೆರವೇರಿಸು ಪ್ರತಾಪ್, ನೆರವೇರಿಸು. ಆಗಲೇ ಅಣ್ಣ, ಅಪ್ಪನ ಆಶೀರ್ವಾದ ನನ್ನ ಮೇಲಿದ್ದರೆ ನಾನು ಪೊಲೀಸ್ ಆಫೀಸರ್ ಆಗಿ ಆಗುತ್ತೇನೆ. ಹಾ ಪ್ರತಾಪ್, ನಿನಗೆ ಪ್ರಯಾಣ ಮಾಡಿ ಸುಸ್ತಾಗಿರುವುದು, ಒಳಗೆ ಹೋಗಿ ಸ್ನಾನ ಮಾಡು, ರೆಸ್ಟ್ ತೆಗೆದುಕೋ, ಎಲ್ಲರ ಕೂಡಿ ಸಂತೋಷದಿಂದ ಊಟ ಮಾಡೋದು. ಸರಿ ಅಣ್ಣ. ಅಣ್ಣ, ಹುಬ್ಬಳ್ಳಿಯಿಂದ 10,000 ಮೋಟರ್ ಬೈಕ್ ಆರ್ಡರ್ ಬಂದಿದೆ. ಇದೇ ತಿಂಗಳಲ್ಲಿ ಡೆಲಿವರಿ ಕೊಡ್ಬೇಕಂತೆ. ಅದಕ್ಕೆ ವರ್ಕರ್ಸ್ ಸಾಲ್ತಾ ಇಲ್ಲ. ಇನ್ನಷ್ಟು ವರ್ಕರ್ಸ್ ಇದೇ ವಾರದಲ್ಲಿ ಅಪಾಯಿಂಟ್ ಮಾಡೋಣ. ಅಭಿಷೇಕ್, ನಾಳೆ ಇಂಟರ್ವ್ಯೂಗೆ ಕರೆಯುತ್ತೇನೆ. ಸರಿ ಅಣ್ಣ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೇನೆ ಅಣ್ಣ. ಅಭಿಷೇಕ್, ಊಟ ಮಾಡಿಕೊಂಡು ಹೋಗು. ಇಲ್ಲ ಅಣ್ಣ, ನನಗೆ ಫ್ಯಾಕ್ಟ್ರಿಯಲ್ಲಿ ಯಾವುದೋ ಒಂದು ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು ಅಣ್ಣ. ಅಭಿಷೇಕ್, ದಿನಾಲು ದುಡಿಯುವುದು ಇದ್ದೇ ಇರುತ್ತೆ. ಬಹಳ ದಿನದ ಮೇಲೆ ಪ್ರತಾಪ್ ಬಂದಿದ್ದಾನೆ. ಸಂತೋಷದಿಂದ ಎಲ್ಲರೂ ಊಟ ಮಾಡೋಣ. ಹೌದು ಅಭಿಷೇಕ್, ನಾವೆಲ್ಲರೂ ಕೂಡಿ ಊಟ ಮಾಡಿ ಬಹಳ ದಿನವಾಯಿತು. ಇಂದು ಒಟ್ಟಿಗೆ ಕೂಡಿ ಊಟ ಮಾಡೋಣ ಬನ್ನಿ. ಸರಿ ಅಣ್ಣ, ಸರಿ.